ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ತಿನ್ನುವಾಗ ಉಂಟಲ್ಲ ಬೆಣ್ಣೆ ಇದ್ದಾಗೆ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ಅನ್ನಕ್ಕೂ ಚೆನ್ನಾಗಿರ್ತದೆ, ನೀರು ದೋಸೆ ರಾಗಿ ಮುದ್ದೆಗೆಲ್ಲ ಸೂಪರ್ ಕಾಂಬಿನೇಷನ್. ಇದು ಮಂಗಳೂರು ಸ್ಪೆಷಲ್ ನಂಗು ಮೀನಿನ ಸಾರು. ಈ ರೀತಿಯ ನಂಗು ಮೀನು ಸಾರು ನಿಮಗೂ ಮಾಡಬೇಕಾ? ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚಿಕ್ಕ ನಂಗು ಮೀನಿನ ಒಂದು ರುಚಿಯಾದ ಸಾರು ಮಾಡ್ತಾ ಇದ್ದೇನೆ. ಈಗ ನಾವು ಮೀನನ್ನು ಕ್ಲೀನ್ ಮಾಡ್ಕೋಬೇಕು. ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. 8 ಮೆಣಸಿನ್ಕಾಯಿ, ಅದರಲ್ಲಿ 5 ಬ್ಯಾಡಗಿ ಮೆಣಸಿನ್ಕಾಯಿ, 3 ಗಿಡ್ಡ ಮೆಣಸಿನ್ಕಾಯಿ, 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಹೋಂಕಾಳು, 5 ಕಾಳು ಮೆಣಸು, ಅರ್ಧ ಈರುಳ್ಳಿ, 2 ಸ್ಪೂನ್ ಕೊತ್ತಂಬರಿ ಬೀಜ. ಈ ಮಸಾಲೆ ಪದಾರ್ಥಗಳನ್ನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಅರ್ಧ ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದು ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಅರ್ಧ ಸ್ಪೂನು ಮೆಂತೆ, 3/4 ಸ್ಪೂನು ಜೀರಿಗೆ, ಹಾಗೆ 7 ಹೆಸರು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಮೆಂತೆ ಮತ್ತು ಜೀರಿಗೆಯನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವ. ಅರ್ಧ ಸ್ಪೂನು ಅರಿಶಿನ ಹಾಕೊಳ್ತಾ ಇದ್ದೇನೆ. ಹಾಗೆ ನೋಡಿ, ಇಲ್ಲಿ ಸಣ್ಣ ಗಾತ್ರದ ಹುಣಸೆಹಣ್ಣು. ಈ ಮೀನಿಗೆ ಜಾಸ್ತಿ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇರುವುದಿಲ್ಲ. ಸ್ವಲ್ಪ ನೀರು ಹಾಕುವ. ಮಸಾಲೆ ಇಷ್ಟು ಗ್ರೈಂಡ್ ಆಗಿದೆ. ಈಗ ನಾವು ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಂತೆಯನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದೊಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಈ ಥರ ಹಾಕಿದರೆ ನಂಗು ಮೀನಿನ ರುಚಿಯೇ ಬೇರೆ ಅಂತಲೇ ಹೇಳ್ಬೋದು. ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕುವ. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಹದ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕುವ. ಜಾಸ್ತಿ ನೀರು ಹಾಕೋದು ಬೇಡ. ಮೆಂತೆ, ಜೀರಿಗೆ, ಬೆಳ್ಳುಳ್ಳಿ ನಾವು ಗ್ರೈಂಡ್ ಆದ ನಂತರ ಹಾಕಿ ಇನ್ನೊಮ್ಮೆ ಗ್ರೈಂಡ್ ಮಾಡ್ತೇವೆ ನೋಡಿ. ಅದು ತುಂಬ ಒಂದು ಪರಿಮಳವನ್ನು ಕೊಡ್ತದೆ. ಇನ್ನು ಚೆನ್ನಾಗಿ ಕುದಿಬೇಕು ಮಸಾಲೆ. ಈಗ ಕುದೀತಾ ಉಂಟ ನೋಡ್ಕೋಬೇಕು. ನೋಡಿ, ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಇದಕ್ಕೆ ಉಪ್ಪು, ಖಾರ, ಹುಳಿ ಕಡಿಮೆ ಹಾಕಬೇಕು. ಚೆನ್ನಾಗಿ ಕುದೀತಾ ಉಂಟು. ಈ ರೀತಿ ಕುದಿಬೇಕು. ಯಾವಾಗಲೂ ಈ ಥರ ನಂಗು ಮೀನು ಸಾರು ಮಾಡುವಾಗ ಮಸಾಲೆಯನ್ನು ಫಸ್ಟಿಗೆ ಕರೆಕ್ಟಾಗಿ ಕುದಿಸಬೇಕು. ಯಾಕಂದರೆ ಮೀನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ನಾವು ಕುದಿಸಬಾರ್ದು. ಇದನ್ನು ಉಪ್ಪು ಎಲ್ಲ ಕರೆಕ್ಟಾಗಿದೆ ನೋಡಿ. ಈಗ ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಈ ಮೀನನ್ನು ಹಾಕ್ಕೋಬೇಕು. ಈ ಮೀನು ಜಾಸ್ತಿ ಹೊತ್ತು ಬೇಯಬೇಕು ಅಂತ ಏನೂ ಇಲ್ಲ. ಯಾಕಂದರೆ ತುಂಬ ಚಿಕ್ಕ ನಂಗು ಮೀನು ಕೂಡ. ಮತ್ತು ನಂಗು ಮೀನು ಬೇಯೋದು ತುಂಬ ಬೇಗ. ಒಂದು ಕುದಿ ಬಂದರೆ ಸಾಕು, ಮೀನು ಅಷ್ಟೊತ್ತಿಗೆ ಬೆಂದಾಗಿರ್ತದೆ ನೋಡಿ. ನೋಡಿ, ಕುದೀತಾ ಉಂಟು ನೋಡಿ. ನೋಡಿ, ಒಂದೇ ಒಂದು ಕುದಿಗೆ ನಂಗು ಮೀನು ಬೇಯ್ತದೆ. ಜಾಸ್ತಿ ಹೊತ್ತು ಬೇಯಿಸಬಾರ್ದು ಇದನ್ನು. ಯಾಕಂದರೆ ಕಲಡಿ ಹೋಗ್ತದೆ. ನಮ್ಮಲ್ಲಿ ಹೇಳ್ತೇವೆ ಕಲಡ್ತದೆ ಅಂತ. ನೋಡಿ, ಎಷ್ಟು ಸೂಪರ್ ಆದ ನಂಗು ಮೀನಿನ ಸಾರು. ಇದು ರುಚಿ ರುಚಿಯಾದ ನಂಗು ಮೀನಿನ ಸಾರು ತುಂಬ ಚೆನ್ನಾಗಿರ್ತದೆ. ಮೆಂತೆ ಇದಕ್ಕೆ ಒಂದು ಒಳ್ಳೆಯ ಪರಿಮಳವನ್ನು ಕೊಡ್ತದೆ. ಖಂಡಿತ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಕುತ್ತದ್ದು ಸಾಕು. ಈಗ